ಇದ್ರೊಳಗೆ ನಾನು ನನ್ನ ಮಗಳ ಮದುವೆ ಮಾಡೀನಿ ಸರ್. ನನ್ನ ಮಗಳಿಗೆ ಎಜುಕೇಶನ್ ಮಾಡೀನಿ ಮತ್ತು ಒಂದು ಸಣ್ಣ ಪುಟ್ಟ ಮನಿ ಕಟ್ಸೀನಿ ಸರ್. ಹೊರದೇಶದ ಮಾಲ್ ಇದು, ನ್ಯೂಜಿಲೆಂಡ್ದು, ಆಸ್ಟ್ರೇಲಿಯಾದ್ದು. ಇದು ಅದು ಮಿನಿ ಆರೆಂಜ್ ಸೌತ್ ಆಫ್ರಿಕಾದ್ರಿ. ಇದು ಸೌತ್ ಆಫ್ರಿಕಾ ಕಟ್ ಮಾಡಿ ತಿನ್ನಿಸ್ತೀನಿ ಸರ್. ನೋಡ್ರಿ ಒಂದು ಪೀಸ್ ತಿಂದು ಅಂದ್ರೆ ತಿನ್ನೋದ್ರಿಂದ ಏನಾಗತ್ತೆ ಗೊತ್ತದ, ಕ್ವಾಲಿಟಿ ನಿಮ್ಗೆ ಗುರ್ತಾಗತ್ತೆ ಸರ್. ನೋಡಿ ಸರ್, ಇದು ಸೌತ್ ಆಫ್ರಿಕಾ ಮ್ಯಾಂಡ್ರಿನ್ ಅಂತಿದ್ದಾರೆ ಹೆಸರು, ಮಿನಿ ಆರೆಂಜ್. ಫುಲ್ ಸ್ವೀಟ್ ಐತಲ್ರಿ? ಫುಲ್ ಸ್ವೀಟ್. ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು, ಬಾಳಲಿ ಬದುಕುದು ಬೆಳಕು. ಸ್ನೇಹಿತರೆ, ಬಾಗಲಕೋಟೆಯಲ್ಲಿ ಮೊಹಮ್ಮದ್ ಹುಸೇನ್ ಸನ್ನಕ್ಕಿ ಅವ್ರ ಜೊತೆ ನಾನಿದ್ದೇನೆ ಸ್ನೇಹಿತರೆ. ಸದ್ಯ ಇವರು ಹಣ್ಣುಗಳ ವ್ಯಾಪಾರವನ್ನು ಮಾಡ್ತಾ ಜೀವನವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಂದರೆ ಅಂಗಡಿಗೆ ಬರುವಂತಹ ಗ್ರಾಹಕರಿಗೆ ತೋರುವಂತಹ ಪ್ರೀತಿ ಇದೆಯಲ್ಲ, ಅದು ತುಂಬ ಮಧುರವಾಗಿರುತ್ತೆ. ಆ ಮೂಲಕ ಒಂದು ವ್ಯಾಪಾರವನ್ನು ಹಂಚ್ಕೊಳ್ತಾರೆ ನಮ್ಮ ಜೊತೆ. ಬೇರೆ ಬೇರೆ ಸಿಹಿಯಾದ ಮಾತುಗಳಿಂದ ಗ್ರಾಹಕರನ್ನ ಸೆಳೀತಾರೆ ಸ್ನೇಹಿತರೆ. ವಿಶೇಷವಾಗಿರುವಂಥ ವ್ಯಕ್ತಿತ್ವ. ಸೊ ಮೊಹಮ್ಮದ್ ಸನ್ನಕ್ಕಿ ಸರ್, ನಮಸ್ಕಾರ. ನಮಸ್ಕಾರ ಸರ್. ಹೇಗಿತ್ತು ತಮ್ಮ ಜೀವನ? ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ ನಿಮ್ಮನ್ನು. ಗ್ರಾಹಕರಂದ್ರೆ ಅಷ್ಟೇ ಪ್ರೀತಿಯಿಂದ ಕಾಣ್ತೀರಿ. ಹೇಗಿದೆ ಸರ್ ಜೀವನ? ಹೇಗಿದೆ ಸರ್ ಜೀವನ? ಒಳ್ಳೇದಿದ್ರೆ ಸ್ವಲ್ಪ ಶ್ರಮ ಮಾಡಿ ಗಿರೇಕಿ ಜೋಡಿ ಒಳ್ಳೆ ಸಂಪರ್ಕ, ಒಳ್ಳೆ ಬಾಂಧ್ಯತೆ ಇದ್ರೆ ಗಿರೇಕಿ ನಮ್ಮ ಹತ್ರ ಮತ್ತೆ ಬರ್ತಾರೆ. ಮಾಲು ಯೋಗ್ಯ ದರ, ಯೋಗ್ಯ ಮಾಲು, ಯೋಗ್ಯ ಕ್ವಾಲಿಟಿ ಚಲೋ ಕೊಟ್ಟರೆ ಮತ್ತೊಮ್ಮೆ ಒಳ್ಳೆ ಬರ್ತಾರೆ ಜನ. ವಿದ್ಯಾಗಿರಿಲಿಂದ ದೂರದಿಂದ ಬಂದು ಹೋಗ್ತಾರೆ ನಮ್ಮ ಹತ್ರ. ಬೇರೆ ಬೇರೆ ಊರ್ಲಿಂದ ಬಂದು ಹೋಗ್ತಾರೆ. ಮತ್ತು ಅವ್ರ ಮನೆ ಆರ್ಡ್ರೂ ಮಾಲ್ನು ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ಸರ್. ಸುಮಾರು ಒಂದು 25-30 ವರ್ಷದಿಂದ ನಂದು ಇದು ಕಾರೋಬಾರ್ ನಡೆದಿದೆ ಸರ್. 30 ವರ್ಷ ಮಾಡ್ತಾ ಇದ್ದೀರಿ ಬಾಗಲಕೋಟೆ. ಮತ್ತು ಏನ್ರಿ ಸರ್, ಇದರಿಂದ ಇದೇ ನಂದು ಜೀವನ. ಇದರೊಳಗೆ ನಮ್ದು ಎಲ್ಲ ಉತ್ಪನ್ನ ನಡೆದೈತ್ರಿ ಸರ್. ನೀವು ಪ್ರಾಪರ್ ಬಂದು ಬಾಗಲಕೋಟೆ ಅವರೇ? ನಮ್ಮ ಪ್ರಾಪರ್ ಬಾಗಲಕೋಟೆ ಅವ್ರೆ ಸರ್. ನಮ್ಮ ಖಾನ್ದಾನಿ ಇಲ್ಲೇ ಇದೆ. ನಮ್ದು ರಾಮರೋಡ್ ಮಠದಗಳು ಅಲ್ಲಿ ತೋಟ ಮನೆ ಎಲ್ಲ ಇದ್ದು ಮುಳುಗಡೆ ಆದ ತಕ್ಷಣ ನಾವು ನಗರಕ್ಕೆ ಶಿಫ್ಟ್ ಆಗಿ ಒಂದು 5-6 ಅಣ್ತಂಬ್ರು ಇದೀವಿ. ಅದ್ರ ನಮ್ಮ ಜೀವನ ನಡೆದೈತೆ ಸರ್. ಸ್ವಲ್ಪದೊಳಗೆ ಖುಷಿ ಅದೀವಿ ಸರ್. ಅದ್ರೊಳಗೆ ನನ್ನ ಮಗಳಿಗೊಂದು ಎಜುಕೇಶನ್ ಮಾಡಿ ನಾನು ಡಿಗ್ರಿ ಮುಗಿಸಿನಿ ಸರ್. ನಿಂದಿರ್ತಾನೆ ನನ್ನ ಮಗ. ನಾನು ನಡೆದೈತ್ರಿ ನನ್ನ ಜೀವನ. ಗಿರೇಕ್ ನಿಮ್ಮ ಆಶೀರ್ವಾದದಿಂದ ತುಂಬ ನಮಗೆ ರೆಸ್ಪಾನ್ಸ್ ಕೊಡ್ತಾರೆ. ದೇವರ ಆಶೀರ್ವಾದ. ಗಿರೇಕ್ ನಮ್ಮ ಜೋಡಿ ಭಾಳ ಕೋಆಪರೇಟ್ ಮಾಡ್ತಾರೆ. ನಮ್ಮ ಮೇಲೆ ಭರೋಸೆ ಮಾಡಿ ವ್ಯಾಪಾರ ಮಾಡ್ತಾರೆ. ದಿನ ಇಲ್ಲಾಂದ್ರೆ 20-25 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀನಿ ಸರ್. 25 ಸಾವಿರ, 20,000, 15,000 ಡೈರೆಕ್ಟ್ ಬಾಂಬೆ ಬೆಳಗಾವಿಯಿಂದ ಮಾಲ್ ಬರ್ತೈತೆ ಸರ್. ಮತ್ತು ನಮ್ಮ ಹುಡುಗ ನಮ್ಮ ಜೋಡಿ ಅವ್ರು ಇವರು ಇರ್ತಾರೆ, ಚೇತನ್ ಒಡ್ಡರ್ ಅಂತ ಹೇಳಿ. ಇವ್ರ ಜೋಡಿ ನಮ್ಮ ಜೋಡಿನೂ ಇರ್ತಾರೆ. ಸಂಬಂಧಿಕ ಅವ್ರು ಫಿಕ್ಸ್ ನಮ್ಮ ಜೋಡಿ ಇರ್ತಾರೆ ಅವರು. ಹೀಗಾಗಿ ನಮ್ದು ನಿಮ್ಮ ಆಶೀರ್ವಾದ ಒಳ್ಳೆ ನಡೆದೈತ್ರಿ. ಮತ್ತು ನಮ್ಮ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ನಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ. ನಮ್ಮ ಚರಂತಿ ಮಠ ಅವರು ಅಲ್ಲಿ, ಮತ್ತು ಇದು ಸನ್ಮಾನ್ ತಾಟು, ಸನ್ಮಾನ್ ಹೂವು ಅದೆಲ್ಲ ಮಾಡಿಕೊಡ್ತೀನಿ ಸರ್. ಹಿಂಗಾಗಿ ನಿಮ್ಮ ನಡೆದೈತ್ರಿ ಸರ್. ಮಾಲ್ ಮಾತ್ರ ಬೆಳಗಾವಿಯಿಂದ ಬರ್ತೈತ್ರಿ. ಓಕೆ 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 ಓಕೆ. ಈಗ ಅಂದರೆ ತಾವು ವ್ಯಾಪಾರವನ್ನು ಮಾಡೋ ಮುಂದಾಗ ಎಷ್ಟು ವಯಸ್ಸು ಎಷ್ಟಾಗಿತ್ತು? ನಮ್ದು ವ್ಯಾಪಾರ ಮಾಡೋದನ್ನ ಒಂದು ಸುಮಾರು ಒಂದು 20 ವಯಸ್ಸು ಇತ್ತು ನಮ್ದು. 20 ವಯಸ್ಸಿಂದ ಮಾಡಕ್ಕೆ ನಡೆದೈತೆ ಸರ್. ಹೆಂಗಿತ್ರಿ ಅವಾಗ ಬಾಗಿಲು? ಅವಾಗ ತುಂಬ ಚಲೋ ಐತ್ರಿ. ಯಾಕಂದ್ರೆ ಒತ್ತಟೆ ಇತ್ತಲ್ಲ, ಹಿಂಗಾಗಿ ಎಲ್ಲ ಇಲ್ಲೇ ವ್ಯಾಪಾರ ಚಲೋ ಆಗ್ತಿತ್ತು. ಈಗೆಲ್ಲ ಹರಿದಂಚು ಹೋಗೈತಿ. ಆದರೂ ಪಬ್ಲಿಕ್ ಇದ್ದಾರೆ, ದೇವ್ರ ನಡೆಸೋಣ. ಎಲ್ಲರೂ ಯಾರೂ ಉಪವಾಸ ಮಕ್ಕೊಂದಿಲ್ಲ. ಸ್ವಲ್ಪ ತ್ರಾಸ ಆಗುತ್ತೆ ಸರ್. ಸ್ವಲ್ಪ ತ್ರಾಸ ಆಗುತ್ತೆ. ಆ ಮೂಲಕ ಮತ್ತೆ ಮಾಡಬೇಕಾದ್ರೆ ಇದು ಬಿಟ್ಟು ಬೇರೆ ಉದ್ಯೋಗನೂ ಇಲ್ಲಲ್ಲ. ಇದು ನಮ್ದು ಜೀವನ ಆಗೈತಿ. ದೇವ್ರು ಒಳ್ಳೆ ನಡ್ಸ್ಯಾನ್ರಿ. ಒಂದು ತೂತು ಅನ್ನ ಕೊಡ್ತಾನೆ ಈ ಜಗತ್ ಮೇಲೆ. ಮುನ್ಸಿಪಾಲ್ಟಿ ಹೌದು, ಅವ್ರದ್ದು ದೊಡ್ಡ ಆಭಾರಿ ಇದು ನಾವು. ಯಾಕಂದ್ರೆ 5-10 ರೂಪಾಯಿ ಇಷ್ಟು ದೊಡ್ಡ ಜಾಗ ಕೊಟ್ಟು ನಮ್ದು ಎಲ್ಲ ಪೂರಾ ಪರಿವಾರ ನಡ್ಸ್ಕೊಂಡು ಹೊಂಟಿವಿ ಸರ್ ನಾವು. ಯಾಕಂದ್ರೆ 10 ರೂಪಾಯಿ ಬಾಡಿಗೆ ಹೋಗಿ ಇಷ್ಟು ದೊಡ್ಡ ಜಾಗ ಕೊಡೋರು ಯಾರದಾರೆ. ಆಮೇಲೆ ಎಲ್ಲ ಒಳ್ಳೇದೈತ್ರಿ. ಜನ ಒಳ್ಳೇದಾರ. ಹಿಂದೂ ಮಂದಿ ಜೋಡಿ, ಹಿಂದೂ ಮುಸ್ಲಿಂ ಜೋಡಿ ಎಲ್ಲ ಬಾಂಧವ್ಯತೆಯಿಂದ ಎಲ್ಲ ನಮ್ಮ ಹತ್ರ ಬಂದು ವ್ಯಾಪಾರ ಮಾಡ್ತಾರೆ ಸರ್. ಯಾವ ಹಬ್ಬ, ಹುಣ್ಣಿಮೆ, ಗಣೇಶ ಚತುರ್ಥಿ, ದೀಪಾವಳಿ, ದಸರಾ ಎಲ್ಲ ಸಾರ್ವಜನಿಕ ಹಬ್ಬ ನಮ್ಮ ಜೋಡಿ ಬಂದು ಎಲ್ಲ ಹಣ್ಣನ್ನು ಒಯ್ತಾರೆ ಸರ್. ಈಗ ಮೊದಲು ಹಣ್ಣಿನ ವ್ಯಾಪಾರವನ್ನು ಶುರು ಮಾಡಿ 23ನೇ ವಯಸ್ಸು. ಹೌದು ಸರ್. ಇನ್ನೂ ತಮ್ಮ ಮದುವೆ ಆಗಿದ್ದಿಲ್ಲ ಸರ್. ಹೇಗೆ ನಡೆದಿತ್ರಿ ಅವಾಗ? ಸ್ವಲ್ಪ ಜನ ಏಕ್ದಮ್ ಖಚಾಖಚಿತ್ರಿ ಮಾರ್ಕೆಟ್. ಈ ಟೈಮ್ನಾಗ ಇಷ್ಟು ವ್ಯಾಪಾರ ಹಾಕೋದು ಅನ್ನೊಂದು ಕಾನ್ಫಿಡೆನ್ಸ್ ಇತ್ತು. ಈಗೇನೂ ಇಲ್ಲ ಸರ್. ಎಲ್ಲ ಸ್ವಲ್ಪ ಆಗ್ತೈತಿ, ಕಂಟಿನ್ಯೂ ಸ್ಲೋ ಆಗತ್ತೆ. ಆ ಟೈಮ್ನಲ್ಲಿ ದೊಡ್ಡ ಒತ್ತಟೆ ಬಂದಿತ್ತು. ದೊಡ್ಡ ಬಾಗಿಲು ಕೂಡಿತ್ತು. ಈಗೆಲ್ಲ ನವನಗರ, ವಿದ್ಯಾಗಿರಿ ಮತ್ತು ಗದ್ದನಗಿರಿ ಕ್ರಾಸ್ ಹಿಂಗೆಲ್ಲ ಹರಿದಾಡಿ ಎಲ್ಲ ನಡೆದೈತಿ ಸರ್. ಆದ್ರೂ ದೇವ್ರ ಪುಣ್ಯಲಿದ್ದು ಒಳ್ಳೇದೈತ್ರಿ ವ್ಯಾಪಾರಕ್ಕೇನು ಸಂಬಂಧ ಇಲ್ಲ. ಎಲ್ಲರೂ ದೇವ್ರು ಒಳ್ಳೆ ನಡ್ಸ್ಯಾನ್ರಿ ಸರ್. ಇದ್ರೊಳಗೆ ನಾನು ನನ್ನ ಮಗಳ ಮದುವೆ ಮಾಡೀನಿ ಸರ್. ನನ್ನ ಮಗಳಿಗೆ ಎಜುಕೇಶನ್ ಮಾಡೀನಿ ಮತ್ತು ಒಂದು ಸಣ್ಣ ಪುಟ್ಟ ಮನಿ ಕಟ್ಸೀನಿ ಸರ್. ಐತ್ರಿ ಸರ್. ಒಂದು ಸ್ವಲ್ಪ ಸಾಲ ಐತಿ. ಸಾಲ ನಾರ್ಮಲ್ ರೀ. ಸಾಲ ಇದಕ್ಕೆ ನಡೆಯೋಲ್ಲ. ಸಾಲ ಆದ್ಮೇಲೆ ಸ್ವಲ್ಪ ಕಂತು ವೈಸ್ ತುಂಬ್ಕೋತ ಹೊಂಟೀನಿ ಸರ್. ಹೇಳ್ರಿ, ಬದುಕಿನ ಬಗ್ಗೆ ಹೇಳ್ರಿ. ನಿಮ್ಮ ಬದುಕು ಹೆಂಗ್ ನಡೀತು? ಬದುಕು ಈ ದಂಧೆ ಒಬ್ಬರ ಕೈಯಲ್ಲಿ ದುಡಿಯೋದಕ್ಕಿಂತ ಇದು ಉದ್ಯೋಗ ಮಾಡೋದು ಉತ್ತಮ. ಉದ್ಯೋಗ ಮಾಡ್ಬೇಕು. ಉತ್ತಮ ರೀ. ಸ್ವಂತ ಉದ್ಯೋಗದಿಂದ ಮನುಷ್ಯನ ಸ್ವಲ್ಪ ನಾಲೆಜ್ ಬೆಳಿತೈತೆ ಸರ್. ಸ್ವಂತ ಉದ್ಯೋಗದಿಂದ ಮನುಷ್ಯ
ಮಂಚ ವ್ಯವಹಾರದ ಹಿಂಗ ಬೆಳಿತಾನ ಯಾರ ಜೋಡಿ ಹೆಂಗ್ ಮಾತಾಡ್ಬೇಕು, ಯಾರ ಜೋಡಿ ಹೆಂಗ್ ಇರ್ಬೇಕು, ಯಾರ ಜೋಡಿ ಹೆಂಗ್ ಮಾಲ್ ಕೊಡ್ಬೇಕು, ಏನು ಸಂಪರ್ಕ ಮೈಂಡ್ ಇದಾಕೈತಿ ಸರ್, ಶಾರ್ಪ್ ಆಕೈತಿ ಸರ್. ಹಿಂಗಾಗಿ ನಡೆದೈತಿ ಸರ್, ದೇವ್ರು ಒಳ್ಳೇದಿಲ್ಲ. ಇದ್ರೊಳಗೆ ನನ್ನ 3-4 ಮಕ್ಕಳು, ಹೆಂಡ್ರು ಮಕ್ಕಳು, ಪೂರ ಸಂಸಾರ ಇದು ಅಂಗಡಿ ಮೇಲೆ ನಡೆದ ಸರ್. ಮತ್ತು ನಮ್ಮ ಮುನ್ಸಿಪಾಲ್ಟಿ ಅವ್ರದ್ದು ನಮ್ಮ ಮೇಲೆ ದೊಡ್ಡ ಕರುಣೆ ರೀ. ಯಾಕಂದ್ರೆ ಅವ್ರು ಇಂಥ ದೊಡ್ಡ ಜಾಗ ಸಿಗುದಿಲ್ಲ ಈ ಟೈಮ್ನಾಗ. ವಿದ್ಯಾಗರಿಗೆ 20,000 ರೂಪಾಯಿ ಕೊಟ್ಟರು ಇಂಥ ಜಾಗ ಸಿಗುದಿಲ್ಲ. ದೇವ್ರ ಪುಣ್ಯಲಿದ್ದು ಎಲ್ಲರೂ ಗೌರ್ಮೆಂಟ್ ಅವರು ಪೊಲೀಸರು ಎಲ್ಲರೂ ನಮ್ಮ ಜೋಡಿ ಸಹಕರಿಸಿ ಒಂದು ಸ್ವಲ್ಪ ಹಿಂಸರ್ದು ಹಚ್ಚಿದ್ರೆ ಸಾಕು. ಅಲ್ಲ, ಈಗಿನ ಯುವಕರಿಗೆ ಈಗ ಹೆಂಗಂದ್ರೆ ಆ ನೌಕರಿ ಬೇಕು, ಈ ನೌಕರಿ ಬೇಕು. ನೌಕರಿ ಮಾಡೋದಕ್ಕಿಂತ ಉದ್ಯೋಗ ಮಾಡೋದು ಉತ್ತಮ. ಯಾಕಂದ್ರೆ ಉದ್ಯೋಗದೊಳಗೆ ಮನುಷ್ಯ ನಾಲೆಜ್ ಹೆಚ್ಚಾಕೈತ್ರಿ. ಯಾವ ಬಿಸ್ನೆಸ್ ಮಾಡಿದ್ರೆ ನಾವು ಮುಂದುವರಿತೀನಿ ಅಂತ ಇದು ಐಡಿಯಾ. ಇದು ಕಚ್ಚಾ ದಂಧ ಸರ್, ಇದು ಕಚ್ಚಾ ದಂಧ. ಇದು ಕಚ್ಚಾ ದಂಧ ಏನ್ರಿ? ಹಸಿ ದಂಧೆ. ಇದು ಉಳಿತಪ್ಪ ಅಂದ್ರೆ ದನಕ್ಕೆ ಹಾಕೋದು. ಉಳಿತಪ್ಪ ಅಂದ್ರೆ ದನಕ್ಕೆ ಹಾಕೋದು. ಇಲ್ಲಾಂದ್ರೆ ಹೋಗು ಬರು ಜನರಿಗೆ ರೂಪಾಯಿ ಮಾಲ್ 8 ರೂಪಾಯಿ 4 ಕೊಟ್ಟು ದೇವ್ರು ಅವ್ರಿಗೂ ತಿನ್ನಲಿಕ್ಕೆ ಕೊಡಪ್ಪ ಅಂತ ಎಲ್ಲರೂ ಬಾಯಲ್ಲಿ ಹಾಕ್ಬಿಡು. ಲುಕ್ಷನ್ಗೂ ತಾಳ್ಮೆ ಇರ್ಬೇಕ್ರಿ. ಲಾಭನೂ ಐತಿ, ಲುಕ್ಷನ್ನು ಭಾಳ ಐತ್ರಿ. ತಾಳ್ಮೆ ಇರ್ಬೇಕು. ಮತ್ತೇನ್ರ ಸ್ವಲ್ಪ ಅಲ್ಲಿದ್ದು ಸ್ವಲ್ಪ ಆ ಬ್ಯಾಂಕ್ನಾಗ ಸ್ವಲ್ಪ ಇಲ್ತ ದಂಧೆ ನಡೆಸಲೇಬೇಕು. ತಾಳ್ಮೆ ಇರ್ಲಿಕ್ಕಂದ್ರೆ ಮನುಷ್ಯ ಲುಕ್ಷನ್ ಐತಿ ಸರ್ ಇದ್ರೊಳಗೆ. ಮತ್ತೆ ಇಷ್ಟೆಲ್ಲ ನೀವು ಕಚ್ಚಾ ಮಾಲ್ ಯಾರು ಭರೋಸೆ ಮೇಲೆ, ದೇವ್ರ ಭರೋಸೆ ಮೇಲೆ ತರಬೇಕಲ್ರಿ. 100 ನಮೂನೆ ಐಟಮ್ ಒಂದ್ಸಲ ಆದ್ರೆ 2 ಲಕ್ಷ 2 ಲಕ್ಷ ರೂಪಾಯಿ ಮಾಲ್. ಮತ್ತೆ ಯಾರು ಭರೋಸೆ ಮೇಲೆ ಇರ್ಬೇಕು ಹೇಳ್ರಿ. ನೋಡ್ರಿ, ಸೇಬು ಎಲ್ಲ ಇಂಪಾರ್ಟೆಂಟ್, ಎಲ್ಲ ಹೊರದೇಶದ ಮಾಲ್ ರೀ. ನ್ಯೂಜಿಲೆಂಡ್ದು, ಆಸ್ಟ್ರೇಲಿಯಾದ್ದು, ಅದು ಮಿನಿ ಆರೆಂಜ್ ಸೌತ್ ಆಫ್ರಿಕಾದ್ರಿ. ಇದು ಸೌತ್ ಆಫ್ರಿಕಾ ಕಟ್ ಮಾಡಿ ತಿನ್ನಿಸ್ತೀನಿ ಸರ್. ನೋಡ್ರಿ ಒಂದು ಪೀಸ್ ತಿಂದು ಅಂದ್ರೆ ತಿನ್ನೋದ್ರಿಂದ ಏನಾಗತ್ತೆ ಗೊತ್ತ, ಕ್ವಾಲಿಟಿ ನಿಮ್ಗೆ ಗುರ್ತಾಗತ್ತೆ ಸರ್. ನೋಡಿ ಸರ್, ಇದು ಸೌತ್ ಆಫ್ರಿಕಾ ಮ್ಯಾಂಡ್ರಿನ್ ಅಂತಿದ್ರೆ ಹೆಸರು ರೀ. ಮಿನಿ ಆರೆಂಜ್ ಫುಲ್ ಸ್ವೀಟ್ ಐತಲ್ರಿ? ಫುಲ್ ಸ್ವೀಟ್ ಸರ್. ನೀವು ಒಂದು ಸ್ವಲ್ಪ ತಿನ್ರಿ, ನಡೆಯತ್ರಿ. ಮತ್ತೇನ್ರಿ, ಸೌತ್ ಆಫ್ರಿಕಾ ಚೆನ್ನೈ ಬರ್ತೈತೆ ಸರ್. ಚೆನ್ನೈಲಿಂದ ಬಾಂಬೆಲಿಂದ ನಾವು ತರಿಸ್ತೀವಿ. 250-200 kg ಸರ್ ಇದು. ಮತ್ತೆ ಎನರ್ಜಿ ಫುಲ್ ರೀ. ಕ್ವಾಲಿಟಿ ಇದು ತಿಂದ್ರೆ ಜನ ಮತ್ತೆ ಬಂದು ಒಯ್ತಾರೆ ಸರ್. ನಿಜವಾಗ್ಲೂ ಭಾಳ ಆರೋಗ್ಯ. ಇದು ಹಣ್ಣು ತಿನ್ನೋದ್ರಿಂದ ಮನುಷ್ಯ ಹಾಸ್ಪಿಟಲ್ ಹೋಗುದಿಲ್ಲ ಸರ್, ಆರೋಗ್ಯವಾಗಿರ್ತಾನೆ. ಯಾವ್ಯಾವ ಹಣ್ಣು ಮುಖ್ಯವಾಗಿ? ಈಗ ನಾವು ಮುಖ್ಯವಾಗಿ ಕಿವಿ, ಡ್ರ್ಯಾಗನ್, ಅದು ಅವಾಕೋಡ ಅಂತ ಬರ್ತೈತ್ರಿ, ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಆ್ಯಪಲ್, ಆರೆಂಜ್, ನಾಗ್ಪುರ್ ಸಂತ್ರ, ರತ್ನಗಿರಿ ಮ್ಯಾಂಗೋ ಅವೆಲ್ಲ ಮಾಡ್ತೀವಿ ಸರ್. ಒಂದು 20-25 ದಿವಸಲೇ ನಮ್ಗೆ ಸುಮಾರು ದಂಧೆ ನಡೆದೈತ್ರಿ. ಜನ ನಮ್ಮ ಜೋಡಿ ಒಳ್ಳೇದು ಬಾಂಧವ್ಯತೆಯಿಂದ ಅದಾರ. ಎಲ್ಲ ಜನರ ಜೋಡಿ ನಾವು ಸಂಪರ್ಕ ಒಳಗೆ ಯಾವುದೂ ಭೇದ ಭಾವ ಇರಲಾರ್ದ ಎಲ್ಲ ದಂಧೆ ನಡೆಸ್ತೀವಿ. ಯಾವ ಹಬ್ಬ ಬಂದು ಅವ್ರಿಗೆ ನಾವು ಶುಭಾಶಯಗಳೆಲ್ಲ ಹೇಳ್ತೀವಿ. ಯಾಕಂದ್ರೆ 99% ನಮ್ಮದು ಉದ್ಯೋಗ ಇರೋದು ಹಿಂದೂ ಸಂಪ್ರದಾಯ. ಅವ್ರು ಮತ್ತು ನಮ್ಮ ಮಂದಿ ಮೇಲಾಗಿ ಯಾವಾಗಾರ ಒಂಥರ ವರ್ಷಕ್ಕೊಂದ್ಸಲ ಅವ್ರು ಮಾಡ್ತಾರೆ ಅವ್ರ ವ್ಯಾಪಾರ. ಆದರೆ ಹೆಚ್ಚಿದು ಹಣ್ಣು ಹಂಪಲ ಹೂವು ಪೂಜಾ ಪುನಸ್ಕಾರ ಇರೋದು ಹಿಂದೂ ಮಂದಿ ಜೋಡಿ ನಮ್ದು ವಹಿವಾಟಿಗೆ ಹೆಚ್ಚಿರಿ ಸರ್. ಹಾಂ, ನಾ ಮುಸಲ್ಮಾನ್ ಅದನ್ನ ಅವ್ರ ಜೋಡಿನೂ ವಹಿವಾಟಿಗೆ ನಮ್ದು. ಯಾಕಂದ್ರೆ ಅವರೇ ಜನ ಅಲ್ರಿ. ಮತ್ತೆ ಅಲ್ಲನ ಕೃಪೆಲಿಂದ ಎಲ್ಲ ನಡೆದೈತೆ ಸರ್, ಒಳ್ಳೇದು ನಡೆದೈತೆ. ಈಗ ಮುಖ್ಯವಾಗಿ ನಿಮ್ಮಿಂದ ಒಂದು ಸಂದೇಶ ಏನು ಬಯಸ್ತೀವಿ ಅಂತಂದ್ರೆ, ಈ ಹಿರಿಯರು ವ್ಯಾಪಾರಸ್ಥರು ಬೀದಿಯಲ್ಲಿ ನಿಂತು ವ್ಯಾಪಾರ ಮಾಡ್ತೀರಿ, ಸಾಕಷ್ಟು ಜನರ ಪ್ರೀತಿ ವಿಶ್ವಾಸನ ಗಳಿಸಿರಿ. ಮುಖ್ಯವಾಗಿ ಯುವಕರಿಗೆ ಏನು ಸಂದೇಶ? ಯುವಕರಿಗೆ ಏನರಪ್ಪ ಅಂದಿಲ್ಲ, ನೀವು ಈಗ ನಿಮ್ದು ಇಂಪಾರ್ಟೆಂಟ್ ಟೈಮ್, ಯುವಕರು ಏನಿದ್ದಾರಲ್ಲ ಈಗ ಇಂಪಾರ್ಟೆಂಟ್ ಟೈಮ್. ನಾನು ಸಾಲಿ ಕಲ್ತೀನಿ, ನಾನು ಗ್ರ್ಯಾಜುಯೇಟ್ ಇದ್ದೀನಿ, ನಾನು ಏನು ದೊಡ್ಡ ಪೋಸ್ಟ್ನಾಗ ಬರಬೇಕು, ನೌಕರಿ ಬರಬೇಕು, ಅದನ್ನ ನೋಡ್ಕೊತ ಹೋದ್ರೆ ವೇಳೆ ಸಮಯ ವ್ಯರ್ಥ ಆಗ್ತದೆ. ಇದ್ರ ಸಣ್ಣ ಪುಟ್ಟ ಯಾವ್ದಾರು ಉದ್ಯೋಗ ಚಾಲು ಮಾಡೋದ್ರಿಂದ ಅದು ನಿಮ್ಮ ವಯಸ್ಸು ಬೆಳೆದಕ್ಕಿಂತ ಉದ್ಯೋಗನ ಬೆಳ್ಕೊತ ಹೋಗ್ಬಿಡ್ತದೆ. ಮತ್ತೊಬ್ಬರದ್ದು ಆಸೆ ಈಗ ಯಾವ್ದು ನಡೆದೈತೆ ನೋಡ್ಬೇಕು. ಮಾರ್ಕೆಟ್ನಲ್ಲಿ ಏನು ಇದ್ದ ನಿಮ್ಮ ಟೈಮ್ ತುಂಬ ವೇಸ್ಟ್ ಮಾಡೋದಕ್ಕಿಂತ ಒಳ್ಳೆ ಗೆಳತನ ಮಾಡಿ ಅವ್ರಿಗಿಂದ ಐಡಿಯಾ ತೊಗೊಂಡು ಯಾವ್ದಾರು ಒಂದು ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊಂಡು ಅದ್ರಲ್ಲಿ ಸಂಸಾರ ಜಾಗ್ತದೆ ಸರ್. ಈಗಿನ ಕಾಲದಲ್ಲಿ 1,000-1,500 ರೂಪಾಯಿ 1,200 ರೂಪಾಯಿ ದುಡಿದು ದೊಡ್ಡ ಮಾತಲ್ಲ. 800-1,000 ಅಂದ್ರೆ ಮಿನಿಮಮ್ ದುಡಿಲೇಬೇಕು. ಏನೋ ನಡೀದಿಲ್ಲ ಸರ್. 5-6 ಮಕ್ಕಳು ಮತ್ತು ಸಂಸಾರ ಮಾಡ್ಲಿಕ್ಕೆ ಮತ್ತು ಇಂಪಾರ್ಟೆಂಟ್ ಏನು ನಾ ಕಲ್ತೀನಿ ಅಂದ್ಕೊಂಡು ನೀವು ಮನಸ್ಸು ಮೇಲೆ ಅದೊಂದು ಭಾರ ಇಟ್ಕೊಂಡು ಕುಂತ್ರೆ ಅದು ಬರೋ ಮಟ್ಟ ನೀವು ಏಜ್ ಹೋಗ್ಬಿಟ್ಟಿರ್ತದೆ. ಹಳ್ಳಕ್ಕಿಂತ ಯಾವ್ದಾದ್ರು ಸಣ್ಣ ಪುಟ್ಟ ಉದ್ಯೋಗ ಮಾಡೋದು ಉತ್ತಮ, ನನ್ನ ಅನಿಸಿಕೆ ಪ್ರಕಾರ. ಈಗ ನೀವು ಆಗಲೇ ಹೇಳಿದ್ರಿ, ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡಿ? ಒಂದು ದಿನಕ್ಕೆ ನಿಮ್ಮ ಆಶೀರ್ವಾದದಿಂದ ನಾನು ಒಂದು ಸಣ್ಣ ಪುಟ್ಟ ಒಂದು 700-800 ರೂಪಾಯಿ ದುಡಿತೀನಿ ಸರ್. 700-800 ರೂಪಾಯಿ ದುಡಿತೀನಿ ರೀ. ಅದು ಸ್ವಲ್ಪ EMI ಐತೆ, ಮನಿ ಸ್ವಲ್ಪ ಖರ್ಚೆಲ್ಲ ತೆಗೆದು ನಿಮ್ಮ ಆಶೀರ್ವಾದ ಒಂದು 700-800 ರೂಪಾಯಿ ದುಡಿತೀನಿ. ನಡೆದೈತೆ ಸರ್. ಮತ್ತು ಇಂಥ ಏನು ಜ್ಯೂಸ್ ಅಂಗಡಿಗೂ ನಮ್ದು ಸ್ವಲ್ಪ ಗಿರೇಕ್ ಅದಾವ ಸರ್, ಅವ್ರಿಗೂ ಕೊಡ್ತೀನಿ. ಕಾಮತ್ ಹೋಟೆಲ್ ಐತ್ರಿ, ದೊಡ್ಡ ಬಾಗಲಕೋಟೆಲ್ 1 ನಂಬರ್ ಹೋಟೆಲ್ ಕಾಮತ್ ಹೋಟೆಲ್, ಶುದ್ಧ ಶಾಕಾಹಾರಿ, ಅವ್ರಿಗೂ ನಾನು ಫ್ರೂಟ್ ಕೊಡ್ತೀನಿ ಸರ್. ಅವ್ರಿಗೂ ಜ್ಯೂಸಿಗೆ ನಾನು ಫ್ರೂಟ್ ಕೊಡ್ತೀನಿ ಸರ್. ಯೋಗ್ಯ ಥರದ ಕಾಮತ್ ಹೋಟೆಲ್ ಹೋಗಿ ನಾನು ಯೋಗ್ಯ ಥರದ ನಾನು ಹೋಗಿ ಡೆಲಿವರಿ ಕೊಟ್ಟು ಬರ್ತೀನಿ ಸರ್. ಮತ್ತು ಇಲ್ಲೆಲ್ಲ
ಯಾಕಂದ್ರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಯಾರು ಅವ್ರ ಮನೆಗೆ ಅವ್ರ ಮನೆಗೆ ಮತ್ತೆ ನಮ್ದು ಜಿಗ್ಜಿನಿ ಸರ್ ಅದಾರಿ ತರ್ಶೆಟ್ ಅನ್ನೋರು ಬಂದು ಹೋಯ್ತಾರ ಅಶೋಕ್ ಲಿಂಬಾಳಿ ಸರ್ ಅವ್ರಿಗೂ ನಾನು ಕೊಡ್ತೀನಿ ಮಾಲ್ ಅವರೆಲ್ಲ ನಮ್ಮ ಜೋಡಿ ಒಂದು ಹೆಮ್ಮೆಯಿಂದ ಬಂದು ಹೋಯ್ತಾರೆ ಸರ್. ಎಸ್ ಸರ್ ಎಸ್ ಎಸ್ ಅವ್ರ ಜೋಡಿ ನಾವು ಭಾಳ ಒಳ್ಳೆ ಬಾಂಧವ್ಯತೆಯಿಂದ ಇದೀವಿ ಸರ್. ಎಸ್ ಸರ್. ಇನ್ನೊಂದು ಸಾಹೇಬ್ರೆ ನಮ್ಮ ಶರಣು ಹೆರ್ಕಲ್ ಅವ್ರು ಅದಾರ, ಅವರು ನಮ್ದು ಭಾಳ ಇದಾರೆ ಸರ್. ಶರಣು ಹೆರ್ಕಲ್ ಅವರು ನಮ್ಮ ಅಂಗಡಿಯಲ್ಲಿ ಅವ್ರು ಹೂವಿಂದ ಆರ್ಡರ್ ಬಂದ್ರೆ ಇಲ್ಲಿ ಕಳಿಸ್ತಾರ ಅವ್ರು. ಸಲ್ಮಾನ್ ತಾಟ್ ಆಗಲಿ ಗಿಫ್ಟ್ ಸೆಂಟರ್ ಇರ್ತದಲ್ರಿ, ಗಿಫ್ಟ್ ಸಲ್ಮಾನ್ ಅದು ನಮ್ಗೆ ಹೆರ್ಕಲ್ ಅವ್ರೆ ಎಲ್ಲಿ ಹೋಗಿ ನಮ್ಮ ಸಣ್ಣಕ್ಕಿರೋ ಅಂಗಡಿಯಲ್ಲಿ ಹೋಗಿ, ಯಾಕಂದ್ರೆ ಅವ್ರ ಅಂಗಡಿಯಲ್ಲಿ ನಾನು ತುಂಬಾ ವರ್ಷ ಒಂದು 10-15 ವರ್ಷ ನಾನು ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡೀನಿ ಸರ್. ನಮ್ಮ ಹೆರ್ಕಲ್ ಸೌಕರ್ ಹತ್ರ ಅವ್ರು ನಮ್ಗೆ ಸ್ವಲ್ಪ ಕೋಆಪರೇಟ್ ಮಾಡ್ತಾರೆ ಸರ್. ಅಲ್ಲಿಂದ ಸಲ್ಮಾನ್ ತಾಟ್ ಇದ್ರೆ ನನ್ನ ಕಡೆ ಕಳಿಸ್ತಾರೆ, ಅಲ್ಲಿ ಹೋಗಿ ಸಣ್ಣಕ್ಕಿವ್ರ ಕಡೆ ಒಳ್ಳೇದು ಮಾಡಿ ಯೋಗ್ಯ ದರದಲ್ಲಿ ಮಾಡ್ಕೊಡ್ತಾರೆ ಅಂತ ಕಳಿಸ್ತಾರೆ. ಈ ಮುಖ್ಯವಾಗಿ ಹೊಸದಾಗಿ ವ್ಯಾಪಾರ ಶುರು ಮಾಡೋರಿಗೆ ಹಾಂ ಸರ್, ಏನು ಹೆಂಗಿರ್ಬೇಕಂತೀನಿ? ಹೊಸದಾಗಿ ವ್ಯಾಪಾರ ಮಾಡಿದ್ರು ತಾಳ್ಮೆ ಇರ್ಬೇಕ್ರಿ. ಸ್ವಲ್ಪ ಲುಕ್ಷಾನಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ಯಾಕಂದ್ರೆ ಒಮ್ಮಲಿಗೂ ತಂದು ಹಾಕಿದ್ರೆ ಬಂಡಲ್ ಗಂಟು ಆಗುದಿಲ್ಲ. ಯಾಕಂದ್ರೆ ನಿಮ್ದು ಪರ್ಚೇಸ್ ಇರೋದಿಲ್ಲ ಜನರ ಹತ್ರ. ನೀವು ಏನ್ ಮಾಡ್ತಾರೆ, ನೀವು ಗ್ಯಾರಂಟಿ ಮನುಷ್ಯ ಅದಾನೋ ಇಲ್ಲೋ, ಮಾಲು ಒಳ್ಳೆ ಕಳ್ತಾನೋ ಇಲ್ಲೋ, ಇದು ಆಗ್ಬೇಕಲ್ಲ ಸರ್. ಜನ ಸಂಪರ್ಕ ಬೇಕಾದ್ರೆ ಒಂದು 5-4 ವರ್ಷ ನೀವು ಜನ ಜೋಡಿ ಸಂಪರ್ಕ ಆಗ್ಬೇಕು, ಬರಿಬೇಕು ಜಂಪರ್. ಆಮೇಲೆ ನಿಮ್ ಜೋಡಿ ವಿಶ್ವಾಸದಿಂದ ಕೊಟ್ರಪ್ಪ ಅಂದ್ರೆ ಜನ ಬಂದು ವ್ಯಾಪಾರ ಮಾಡ್ತಾರೆ. ಇದಕ್ಕೊಳಗೆ ಯಾವ್ದು ಜಾತಿ ಭೇದ ಇದನ್ನ ನಡೀತಲ್ರಿ. ಉದ್ಯೋಗ ಎಲ್ಲರೂ ನಮ್ಮ ಅಣ್ಣತಮ್ಮರು, ಎಲ್ಲರೂ ನಮ್ಮ ಗಿರೇಕ್ ಅಂದ್ರೆ ದೇವ್ರ ಸಮಾನ. ಅವ್ರಿಗೆ ಒಳ್ಳೆ ಭಾವನಲ್ಲಿದ್ದ ದೃಷ್ಟಿ ನಾಲ್ಗಿ ಚಲೋ ಇಟ್ಕೊಂಡು ಹೋದ್ರೆ ಎಲ್ಲ ದೇವ್ರು ಒಳ್ಳೇದು ಮಾಡ್ತಾರೆ. ಎಷ್ಟು ಮಕ್ಕಳು? ನನಗೆ 3 ಮಕ್ಕಳು ಸರ್. ಒಬ್ಬ ಮಗ ಅದನ್ರಿ ಜುಬೇರ್, ಎಜುಕೇಶನ್ ಮಾಡಿ ಅದನ್ರಿ. ಒಂದು ದೊಡ್ಡ ಮಗಳು ಮದುವೆ ಮಾಡಿ ಕೊಟ್ಟಿದ್ದೀನಿ ಸರ್, ಇದೇ ದಂಧದ ಮೇಲೆ. ಇನ್ನೊಬ್ಬ ಸಣ್ಣ ಮಗಳು ಮನೆಯಲ್ಲೇ ಇದಾರೆ ಸರ್. ನಾವು ನಗರದಲ್ಲಿ ನನ್ನ ಮನೆ ಇತ್ತು ಸರ್. ಇದೇ ಒಂದು ವ್ಯಾಪಾರ, ಇದೇ ವ್ಯಾಪಾರ ಸರ್. ಇದು ಬಿಟ್ಟು ಬೇರೆ ಉದ್ಯೋಗ ಇಲ್ಲ, ಇದೇ ವ್ಯಾಪಾರ. ಇದೇ ದೇವ್ರ ದುಡಿಮೆ ತಾಯಿ ಅಂತೇಳಿ ನಡ್ಸೀನಿ ಸರ್. ಇದಕ್ಕೆ ನಾವು ಗೌರವ ಮಾಡಿ ಇದೇ ನಮ್ದು ಅಂತ ಇದ್ರ ಮೇಲೆ ನಡೆದೀವಿ ಸರ್. ಮತ್ತು ನಮ್ದು ಚೇತನ್ ಅಂತ ಇವರು ಅದಾರಿ, ನಮ್ಮ ಅಂಗಡಿಯಲ್ಲಿ ಇವರು ಇರ್ತಾರ. ಇವರು ಎಲ್ಲ ಒಳ್ಳೇದು ಕೆಲವು ಇವರು ಎಜುಕೇಶನ್ ಆಗ್ಯಾರ ಸರ್. ಇವರು ಒಳ್ಳೆತನ ಮಾಡಿ ಇವರು ಅಂಗಡಿ ನಮ್ದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಸರ್. ನಮ್ಮ ಅಂಗಡಿ ನಾವು ಬೇದ ನಮ್ಮ ಅಂಗಡಿಯಲ್ಲಿ ಅದಾನಂತರ ಅವನದೇ ಅಂಗಡಿ ಅಂತ ಹೇಳಿದ್ರು. ನಮ್ಮ ಹುಡುಗ ಇವರು ಮತ್ತು ನಮ್ಮ ಜೀವರ್ ಅಂತ ಇಬ್ರು ಕ್ಲಾಸ್ಮೇಟ್ ಸರ್. ಇಬ್ರು ಒಂದು ಅಣ್ಣತಮ್ಮರ ಗತೆ ದಂಧೆ ಇವರು ಮಾಡ್ಕೊಂಡು ಹೋಗ್ಬೇಕು. ಬಂದದ್ದು ಗಿರಾಕಿ ಎಲ್ಲ ಒಳ್ಳೆ ಸಮಾಜ ಮೇಂಟೈನ್ ಮಾಡ್ತಾರೆ ಸರ್. ಮಾಲ್ ಇದೇ ಇಷ್ಟ ಐತೆ ನೋಡ್ರಿ, ಮತ್ತೇನಿಲ್ಲ ನಡೆದೈತಿ ಎಲ್ಲ. ಯುವಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನಿಮ್ದು ಇಂಪಾರ್ಟೆಂಟ್ ಟೈಮ್ ವೇಸ್ಟ್ ಮಾಡಬಾರ್ದು. ಒಳ್ಳೇದು ಯಾವ್ದ್ರೊಳಗೆ ಒಂದು ಮೈಂಡ್ ಹಚ್ಚಿ ತಮ್ಮ ಉದ್ಯೋಗ ಮಾಡ್ಕೋತ ಇದ್ರೆ ಒಳ್ಳೇದಾಗತ್ತೆ. ನೀವು ನೌಕರಿ ದಾರಿ ನೋಡ್ಕೋತ ಹೋದ್ರೆ ನೌಕರಿ ಒಳಗೆ ಏನ್ರಿ 5,000 ರೂಪಾಯಿ 10,000 ರೂಪಾಯಿ ನೀವು ಎಲ್ಲಾದ್ರೂ ಬ್ಯಾಂಕ್ ಕಸ ಹುಡ್ಕೊಂಡು 10,000 ರೂಪಾಯಿ ಕೊಡ್ತಾರೆ. 10,000 ರೂಪಾಯಿ ದಿವಸ 500 ರೂಪಾಯಿ ನೀವು ತಿಂದುಂಡು ದುಡಿತೀರಿ. 15,000 ರೂಪಾಯಿ ನೀವು ಅದು ಮಾಲಕರ ಜೀವನ ಮಾಡ್ತೀರಿ. ನೀವು ಇಷ್ಟ ಇದ್ದಾಗ ತೆಗಿಬೋದು, ಇಷ್ಟ ಇದ್ದಾಗ ಬಂದ್ ಮಾಡ್ಬೋದು. ಇಷ್ಟ ರೀ. ಮತ್ತೊಂದು ಈಗಿನ ಜನ ಮತ್ತು ಇವಾಗ ನೀವು ಖಾಲಿ ಕುಂತೆಲ್ಲ ನಾವು ಮಾವ ತಿಂದೆ, ಸೆರೆ ಕುಡಿದೆ, ಗುಟ್ಕಾ ತಿಂದೆ, ಈಗಿನ ಅದು ಗಾಂಜಾ ಕುಡಿದೆ, ಎಲ್ಲ ನಿಮ್ಮ ಶರೀರ ಎಲ್ಲ ಹಾಳು ಮಾಡ್ಕೊಂಡು ದುಷ್ಟ ಜೋಡಿ ಸಂಪರ್ಕ ಮಾಡ್ಕೊಂಡು ಇದು ಒಳ್ಳೇದಲ್ಲ. ಯಾವುದನ್ನು ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೊತಿದ್ರೆ ದೇವ್ರು ನಿಮ್ದು ಒಳ್ಳೇದು ಮಾಡ್ತಾನೆ. ಯಾಕಂದ್ರೆ ಹಾಗೂ ಈ ಕನ್ಯೆ ಬಿನ್ನೆ ಕೊಡೋರು ನೋಡ್ತಾರೆ, ಏನು ಉದ್ಯೋಗ ಮಾಡ್ತಾನಪ್ಪ, ಏನು ಹುಡುಗ ಸಾಲಿ ಕಲ್ತಾನ, BA ಕಲ್ ಸುಮ್ ಕುಂತಾನೆ, ಅವ್ನಿಗೆ ಏನು ಕನ್ಯೆ ಕೊಡೋದಿಲ್ಲ. ಅವ ಯಾವ್ದಾರು ಉದ್ಯೋಗ ಮೇಲಿದ್ರೆ ಕೊಡೋದು. ನನ್ನ ಮಗಳು ಸುಖವಾದ ಇರ್ತಾಳಪ್ಪ ನಿಮ್ಮ ಜೋಡಿ. ಉದ್ಯೋಗ ಇದ್ರೆ ಮನುಷ್ಯ ದುಶ್ಚಟಕ್ಕೆ ಈಡಾಗೋದಿಲ್ಲ. ಉದ್ಯೋಗ ಮೇಲೆ ಇದ್ರೆ ಮನುಷ್ಯ ದುಶ್ಚಟಕ್ಕೆ, ನೀವು ಖಾಲಿ ಕುಂತ್ರೆ ಯಾರು ಸೆರೆ ಕುಡಿತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಯಾರು ಗಾಂಜಾ ಚೆರೇಸ್ ಮಾಡಿ ಎಲ್ಲ ದುಶ್ಚಟಕ್ಕೆ ಮೂಲ ಆಗಿ. ಹಿಂಗಾಗಿ ನಾನು ಇದಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ, ಮತ್ತೊಂದೇನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ದೇವ್ರು ಒಳ್ಳೇದು ಮಾಡಲಿ ಸರ್. ನಮ್ದೆಲ್ಲ ನೋಡಿದ್ರು ದೇವ್ರು ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಸ್ವಲ್ಪ ನೀವು ಆರೆಂಜ್ ತಿನ್ಬೇಕು ಸರ್, ಇನ್ನೊಂದ್ಸಲ ತಿನ್ರಿ ಸರ್. ಮತ್ತೆ ದೊಡ್ಡವ್ರದ್ದು ನಮ್ಮ ಮೇಲೆ ಭಾಳ ಆಶೀರ್ವಾದ ಐತ್ರಿ. ನನ್ನ ವ್ಯಕ್ತಿಗಳು ನಮ್ಮ ಮೇಲೆ ಆ ದೃಷ್ಟಿಯಿಂದ ನೋಡ್ತಾನೆ. ಮನುಷ್ಯ ದುಡಿತಾನ, ಒಂದು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ ಮಠ ದುಡ್ಕೋತಿರ್ತಾನೆ. ನೀವು ಒಳ್ಳೆ ಜನ ಗಿರೇಕ್ ಜೋಡಿ, ನಮ್ಮ ಜೋಡಿ ಗಿರೇಕ್ ಎಲ್ಲೆಲ್ಲಿಂದ ಬರ್ತಾರೆ ಸರ್. ಗಿರೇಕ್ ಜೋಡಿನ ಭಾಳ ಒಳ್ಳೆ ಬಾಂಧವ್ಯ. ನಮ್ಮ ಮುನ್ಸಿಪಾಲ್ಟಿ ಅವ್ರದ್ದು ದೊಡ್ಡ ನಮ್ಮ ಮೇಲೆ ಇದು ಐತ್ರಿ. ಯಾಕಂದ್ರೆ ಹೇಳ್ರಿ ಯಾರು ಕೊಡ್ತಾರೆ ಹೇಳ್ರಿ ಇಷ್ಟು ನಡೆದ್ರಿ. ಇಲ್ಲ ವ್ಯಾಪಾರ ಇಲ್ಲಪ್ಪ ಅಂದ್ರೆ ಒಂದು 10,000 ರೂಪಾಯಿ ಮಿನಿಮಮ್ ಆಗ್ತದೆ ಸರ್. 10,000 ರೂಪಾಯಿ 400-500 ರೂಪಾಯಿ ನಮ್ಮ ಮಿನಿಮಮ್ ದುಡಿಕೆ ಐತಿ. ದಿವಸ ಒಂದು 10,000 ರೂಪಾಯಿ ಮಾಡ್ತಾರೆ. ದಿವಸ ಒಂದು 10,000 ರೂಪಾಯಿ 400-500 ರೂಪಾಯಿ ದುಡುಕಿ. ವ್ಯಾಪಾರ ಹೆಚ್ಚಾತಪ್ಪ ಅಂದ್ರೆ 700-800 ರೂಪಾಯಿ. ಅದ್ರಾಗ ಸ್ವಲ್ಪ ಒಂದು 200 ರೂಪಾಯಿ ಪಿಕ್ನಿ ತುಂಬಿ ಅದು ಮಾಡಿ ಏನಾರು ಮಾಡಿ ಜೀವನ ಮಾಡಿ ನಡೆದೈತೆ ಸರ್. ಅಡ್ಡಿಲ್ಲ ಅಂದ್ರೆ ಒಂದು ಸ್ವಾವಲಂಬಿ ಜೀವನ. ಮತ್ತೊಬ್ರು ಯಾರಿಗೂ ಸಲಾ ಮಾಡಿ ಏನಿಲ್ಲ. ಗಿರೇಕ್ ಬಂದು ನಮ್ಮ ಜೋಡಿ ಗಿರೇಕಿನ ಬಂದು ಯಾಕ್ರಿ ಮಾಲಕ ಈಗ ತೆಗ್ರಿ ಅವರು ಅಂತಾರೆ. ನಮಗೂ ಸ್ವಲ್ಪ ಗೌರವ ಕೊಡ್ತಾರೆ ಗಿರೇಕಿ ಜೋಡಿ ಭಾಳ ಅಂದ್ರೆ ಭಾಳ ನಾವು ಬಾಂಧವ್ಯತೆಯಿಂದ ಅಷ್ಟು ಮನಸ್ಸಿನಿಂದ ಪ್ರೀತಿಯಿಂದ ಬಂದು ಹೋಯ್ತಾರೆ ಮಾಲ್.